ಜವಾಬ್ದಾರಿ ತಗೊಂಡು ಆಡಳಿತ ಮುಖ್ಯಸ್ಥರಾಗಿ ಅವರು ಸಹಕಾರದಿಂದ ಇವತ್ತು ಕಾರ್ಯಕ್ರಮ ಚೆನ್ನಾಗಿ ಆಗ್ತಾ ಇದೆ. ಅವರೆಲ್ಲರಿಗೂ ನನ್ನ ಧನ್ಯವಾದಗಳು ಮತ್ತು ಅಭಿನಂದನೆಗಳು. ಇವತ್ತು ನಾವೊಂದು 2-3 ಕೆಲಸಗಳನ್ನ ಸಮರ್ಪಣಾ ಸಮಾವೇಶ ಇಲ್ಲಿ ಹಮ್ಮಿಕೊಂಡಿದ್ದೇವೆ. ನಾವು ಇದಕ್ಕೆ ಸಾಮಾನ್ಯವಾಗಿ ಸವಲತ್ತು ವಿತರಣೆ ಅಂತ ಕರಿತೀವಿ. ಆದರೆ ಸ್ವಲ್ಪ ಹೆಸರು ಬದಲಾವಣೆ ಮಾಡಿ ಸಮರ್ಪಣಾ ಸಮಾವೇಶ ಅಂತ ಇಟ್ಕೊಂಡಿದ್ದೇವೆ. ಯಾಕೆ ಸಮರ್ಪಣೆ ಅಂದ್ರೆ, ನಮ್ಮ ಸರ್ಕಾರ ಬಂದು 1000 ದಿನ ಆಯಿತು. ಫೆಬ್ರವರಿ 13ನೇ ತಾರೀಕಿಗೆ ನೀವು ಜನ ಆಯ್ಕೆ ಮಾಡಿ ನಮ್ಮ ಸರ್ಕಾರವನ್ನ ತಂದಿದ್ದೀರಾ. ನೀವು ಅವಕಾಶ ಕೊಟ್ಟಿದ್ದಕ್ಕೆ ನಮ್ದು ಸರ್ಕಾರ ಆಗಿದೆ. ಆಯ್ಕೆ ಮಾಡಿದಂಥವರು ನೀವು. ನಮ್ಮನ್ನ ಸರ್ಕಾರದಲ್ಲಿ ಕೂರಿಸಿರೋದು ಜನಗಳ ಬದುಕಿನ ಸಮಸ್ಯೆಯನ್ನ ಪರಿಹಾರ ಮಾಡಿ ಜನ ನೆಮ್ಮದಿಯಾಗಿ ಬದುಕೋದಿಕ್ಕೆ ಕೆಲಸ ಮಾಡಿ ಅಂತ ನೀವು ನಮ್ಮನ್ನ ಆಯ್ಕೆ ಮಾಡಿ ಕೂರಿಸಿರುವಂತಹದ್ದು ಸರ್ಕಾರದಲ್ಲಿ. ಈ 1000 ದಿನದಲ್ಲಿ ನಾವು ಏನ್ ಮಾಡಿದ್ದೇವೆ ಅದನ್ನ ನಿಮಗೆ ಸಮರ್ಪಣೆ ಮಾಡಬೇಕಾಗಿರೋದು ನಮ್ಮ ಧರ್ಮ, ನಮ್ಮ ಕರ್ತವ್ಯ, ನಮ್ಮ ಕೆಲಸ. ಅದು ಯಾಕೆ ಅಂದ್ರೆ, ನಾನು ಮೊನ್ನೆ ಚಿಕ್ಕಬಳ್ಳಾಪುರದಲ್ಲೂ ಹೇಳಿದೆ, ಜನ ನಮ್ಮನ್ನ ಆಯ್ಕೆ ಮಾಡಿ ವಿಧಾನಸೌಧದಲ್ಲಿ ಕೂರಿಸೋದು ದರ್ಬಾರ್ ಮಾಡಿ ಮಜಾ ಮಾಡಿ ಅಂತಲ್ಲ, ಸಾಮಾನ್ಯ ಜನಗಳ ಜೀವನದ ಸಮಸ್ಯೆಯನ್ನ ಪರಿಹಾರ ಮಾಡಿ ಜನ ನೆಮ್ಮದಿಯಾಗಿ ಬದುಕೋದಕ್ಕೆ ಕೆಲಸ ಮಾಡಿ ಅಂತ ನಮ್ಮನ್ನ ಸರ್ಕಾರ ಆಯ್ಕೆ ಮಾಡೋದು. ನಾವು ಏನ್ ಮಾಡಿದ್ದೇವೆ ಅನ್ನೋದನ್ನು ನಿಮ್ಗೆ ಲೆಕ್ಕ ಕೊಡ್ಬೇಕು. ನಾವು ಬರೀ ವಿಧಾನಸೌಧದಲ್ಲಿ ಕೂತ್ಕೊಂಡು ದಿನ ಕಳೆದಿದ್ದೇ ಸಾಧನೆ ಅಲ್ಲ. ನೀವು ಕೊಟ್ಟಿರೋ ಅಧಿಕಾರ ಉಪಯೋಗಿಸ್ಕೊಂಡು ಏನ್ ಕೆಲಸ ಮಾಡಿದೀವಿ ಅನ್ನೋದು ನಿಮಗೆ ಲೆಕ್ಕನೂ ಕೊಡಬೇಕು. ಪ್ರಜಾಪ್ರಭುತ್ವದಲ್ಲಿ ನಿಮ್ಗೆ ಸಮರ್ಪಣೆನೂ ಮಾಡಬೇಕು ಅಂತ ಒಂದು ಕಾರ್ಯಕ್ರಮ ಇದು. ಏನ್ ಮಾಡಿದೀವಿ ಅಂತ ಲೆಕ್ಕನೂ ಕೊಡೋದಕ್ಕೊಂದು ಅವಕಾಶ ಇದು. ಎಲ್ಲರ ಮುಂದೆ ಪ್ರಜಾಪ್ರಭುತ್ವದಲ್ಲಿ ಸಾರ್ವಜನಿಕವಾಗಿ ಪಾರದರ್ಶಕವಾಗಿ ನಾವು ಇಷ್ಟು ಕೆಲಸ ಮಾಡಿದೀವಿ ಅಂತ ನಿಮಗೆ ಸಮರ್ಪಣೆ ಮಾಡುವಂತ ಕಾರ್ಯಕ್ರಮ ಇದು. ವಿಷಯಕ್ಕೆ ಬರೋದಾದ್ರೆ, ಏನ್ ಮಾಡಿದೀರಾ ನೀವು ಅಂತ ಕೇಳಬಹುದು. ಈಗ ಎಲ್ಲರೂ ಮಾತನಾಡಿದ್ರು. ಇಂದಿರಾ ಗಾಂಧಿಯವರು ದೇವರಾಜ ಅರಸೋರು ಇದ್ದಾಗ ಸುಮಾರು ಜನ ರೈತರಿಗೆ ಜಮೀನುಗಳನ್ನ ಮಂಜೂರು ಮಾಡಿದ್ರು. ಅದಕ್ಕೆ ಹಿಂದೆನೂ ಕೂಡ ದರಖಾಸ್ತಲ್ಲಿ ಮಂಜೂರಾಗಿತ್ತು. ಆದ್ರೆ ಅವ್ರಿಗೆ ಮಂಜೂರಾತಿ ದಾಖಲೆ ಇದ್ರೂ ಸಹ ಪಕ್ಕ ಅವರಿಗೆ ಸರ್ವೆ ಆಗಿಲ್ಲ, ಸ್ಕೆಚ್ ಆಗಿಲ್ಲ, ಪೋಡಿ ಆಗಿಲ್ಲ, ಅವ್ರ ಹೆಸರಿಗೆ ಸಪರೇಟ್ ಆಗಿ RTC ಬಂದಿಲ್ಲ, ಮಕ್ಕಳಿಗೆ ವಿಭಾಗ ಮಾಡಕ್ಕಾಗಲ್ಲ, ಬೇರೆಯವರಿಗೆ ಕ್ರಯ ಮಾಡಕ್ಕಾಗಲ್ಲ, ನ್ಯಾಷನಲ್ ಬ್ಯಾಂಕ್ ಅಲ್ಲಿ ಹೋದ್ರೆ ಸಾಲನೂ ಕೊಡೋದಿಲ್ಲ. ಹೆಸರಿಗೆ ಮಾತ್ರ ಜಮೀನು ನಿಮ್ಮದು. ಆದ್ರೆ ಎಲ್ಲಾ ಜುಟ್ಟು ಸರ್ಕಾರದ ಕೈಯಲ್ಲೇ ಇರ್ತದೆ. ನೀವೇನ ಸ್ವಲ್ಪ ಹಂಗೆ ಹಿಂಗೆ ಆಡಿದ್ರೆ, ಹಿಂಗೆ ನಿಮ್ ಜುಟ್ಟು ಹೇಳಿದ್ರೆ ಓಡ್ಕೊಂಡು ನಮ್ಮ ಮನೆ ಬಾಗಿಲಿಗೆ ಬರಬೇಕು. ಈ ತರಹ 16 ವರ್ಷಗಳಿಂದ ಈ ಜನ ದರಖಾಸ್ತಲ್ಲಿ ಮಂಜೂರಾಗಿರೋ ಜಮೀನುಗಳ ರೈತರು ಬದುಕೊಂಡು ಬಂದಿದ್ದಾರೆ. ಅವ್ರಿಗೆ ಆಗಲೇನೆ ಪೋಡಿ ಮಾಡಿ ಪಕ್ಕ ದಾಖಲೆಗಳನ್ನ ಮಾಡಿ ಕೊಡಬೇಕಾಗಿತ್ತು, ಕೊಡ್ಲಿಲ್ಲ. ಎಲ್ಲಿವರೆಗೂ ಪಕ್ಕ ದಾಖಲೆ ಆಗೋದಿಲ್ಲ ಅಲ್ಲಿವರೆಗೂ ನಿಮ್ಮ ಮಾಲೀಕತ್ವನೇ ಗ್ಯಾರಂಟಿ ಇರೋದಿಲ್ಲ. ಯಾಕೆ ಅಂದ್ರೆ, ನೀವು ಮೂಲ ಸರ್ಕಾರಿ ನಂಬರ್ ಅಲ್ಲೇ ಓಡ್ತಾ ಇರ್ತದೆ ನಿಮ್ಮ RTC. ಯಾರು ಬೇಕಾದ್ರೂ ಬಂದು ನಿಮ್ಮನ್ನು ಅಲ್ಲಾಡಿಸಬಹುದು. ಪಕ್ಕದಲ್ಲಿ ಇನ್ನೊಬ್ಬ ನಕಲಿ ದಾಖಲೆ ಸೃಷ್ಟಿ ಮಾಡಿಬಿಟ್ಟು ಒಂದಷ್ಟು ತಾಕತ್ತಾಗಿರೋರ್ನ ಕರ್ಕೊಂಡ್ಬಂದು 30 ವರ್ಷ ನೀವು ಸಾಗುವಳಿ ಮಾಡ್ತಾ ಇದ್ರು ನಿಮ್ಮನ್ನ ಪಕ್ಕಕ್ಕೆ ಸರಿಸಿ ಅವರು ಅದನ್ನ ವಶಕ್ಕೆ ತಗೋಬಹುದು. ಮೂಲ ಮಂಜೂರಾದವರು ಸತ್ತೋಗಿ
ಇವತ್ತು 3ನೇ ತಲೆಮಾರಿನವ್ರು ಇದ್ದಾರೆ, ಆದ್ರೆ ಅವ್ರಿಗೆ ಖಾತೆ ಬದಲಾವಣೆ ಆಗಿಲ್ಲ. ಯಾಕೆ ಅಂದ್ರೆ ಪೋಡಿ ಆಗಿಲ್ಲ, ವಿಭಾಗ ಮಾಡಕ್ಕಾಗಲ್ಲ, ಮಕ್ಕಳಿಗೆ ಭಾಗ ಕೊಡಕ್ಕಾಗಲ್ಲ, ಕ್ರಯ ಮಾಡಕ್ಕೂ ಆಗಲ್ಲ. ಹೆಸರಿಗೆ ಜಮೀನು ನಿಮ್ಮದು, ಆದ್ರೆ ಆ ಮಾಲೀಕತ್ವಕ್ಕೆ ಗ್ಯಾರಂಟಿ ಇರ್ತಾ ಇರಲಿಲ್ಲ. ಇವನ್ನ ಕಾಲ ಕಾಲಕ್ಕೆ ಸರ್ಕಾರ ಪೋಡಿ ಮಾಡಿ ಕೊಡಬೇಕಾಗಿತ್ತು. ಆದ್ರೆ ಮಂಜೂರಿ ಮಾಡುವಾಗ ತೋರಿಸಿದಂತ ಆಸಕ್ತಿ ಪೋಡಿ ಮಾಡೋದ್ರ ಕಡೆಗೆ ಯಾರು ಆಸಕ್ತಿ ತೋರಿಸಲಿಲ್ಲ. ಸುಮಾರು ಪಿ ನಂಬರ್ಗಳು ಅವು ಇವು ಹಿಂಗಾಗಿ ಜಮೀನು ಮಾಲೀಕತ್ವ ಎಷ್ಟೋ ಜನಕ್ಕೆ ಮಂಜೂರಾಗಿರೋ ಜಮೀನು ಜೀವನದಲ್ಲಿ ನೆಮ್ಮದಿ ಕೊಡೋದ್ರ ಬದಲಿಗೆ ಅತಂತ್ರ ಮತ್ತು ವ್ಯಾಜ್ಯಗಳು, ಬರೀ ತಕರಾರುಗಳು, ಜೀವನದಲ್ಲಿ ಗ್ಯಾರಂಟಿ ಬದಲಿಗೆ ಅತಂತ್ರದಲ್ಲಿ ಬದುಕುವಂತಹದ್ದು ಕೆಲವರಿಗೆ ಕಾಯಂ ಆಗ್ಬಿಟ್ಟಿತ್ತು. ನಮ್ಮ ಸರ್ಕಾರ ಬಂದ ಮೇಲೆ ಇಂಥ ಸಮಸ್ಯೆಗಳನ್ನ ನಾವೇ ಹುಡುಕಿ ಅವುಗಳಿಗೆ ಏನಾದರೂ ಮಾಡಿ ಪರಿಹಾರ ಮಾಡಿಕೊಟ್ಟು ಸಂಪೂರ್ಣ ದಾಖಲೆಗಳನ್ನ ಮಾಡಿ ಸರ್ವೆ ಮಾಡಿ ಸ್ಕೆಚ್ ಮಾಡಿ ಪೋಡಿ ಮಾಡಿ ಹೊಸ RTC ಮಾಡಿ ಸಂಪೂರ್ಣ ಮಾಲೀಕತ್ವ ರೈತರಿಗೆ ಕೊಟ್ಟು ಅದರ ಮುಖಾಂತರ ಒಂದು ಭೂ ಗ್ಯಾರಂಟಿಯನ್ನ ಕೊಡಬೇಕು ಅನ್ನುವಂತ ಕಾರ್ಯಕ್ರಮವನ್ನ ನಾವು ಮಾಡ್ತಾ ಇದ್ದೇವೆ. ಈಗ ಎಷ್ಟು ಮಾಡಿದ್ದೇವೆ ನಾವು? ಈ ಕಳೆದ 2 ವರ್ಷದಲ್ಲಿ ಎಷ್ಟು ಮಾಡಿದ್ದೇವೆ, 1 ವರ್ಷದಲ್ಲಿ ಅನ್ನೋದಕ್ಕೆ ಮೊದಲು ನಾನು ನಿಮ್ಗೆ ಹೇಳೋದಾದ್ರೆ 2018ರಿಂದ 2023 ಹೋದ ಸರ್ಕಾರದ 5 ವರ್ಷದಲ್ಲಿ ಎಷ್ಟು ಪೋಡಿ ದುರಸ್ತು ಮಾಡಿದಿರಿ ಅಂತ ನಮ್ಮ ಅಧಿಕಾರಿಗಳಿಗೆ ಕೇಳಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ 5 ವರ್ಷದಲ್ಲಿ ಪೋಡಿ ಆಗಿರೋದು 81 ಪ್ರಕರಣ ಆಗಿದೆ. 5 ವರ್ಷ ಹೋದ ಸರ್ಕಾರದಲ್ಲಿ 5 ವರ್ಷದಲ್ಲಿ 81 ಪ್ರಕರಣ ಪೋಡಿ ಆಗಿದೆ. ಯಾರು ಹೋಗಿ ಅವ್ರದ್ದು ಅರ್ಜಿ ಕೊಟ್ಟು ಯಾರನ್ನೋ ಅವ್ರನ್ನೋ ಇವ್ರನ್ನೋ ಹಿಡ್ಕೊಂಡು ಏನೇನ್ ಮಾಡಬೇಕೋ ಅದನ್ನೆಲ್ಲ ಮಾಡಿ ಆಫೀಸುಗಳಿಗೆ ಅಲದು ಇನ್ಫ್ಲೂಯೆನ್ಸ್ ಮಾಡಿ ಖರ್ಚು ಮಾಡಿ ಎಲ್ಲ ಮಾಡಿಸ್ಕೊಂಡವರು ಅವ್ರದ್ದು ಮಾತ್ರ 81 ಪ್ರಕರಣ 5 ವರ್ಷದಲ್ಲಿ ಪೋಡಿ ಆಗಿತ್ತು. ಈಗ ನಾವು ಹೋದ ವರ್ಷ ಜನವರಿಯಿಂದ ಈಗ 1 ವರ್ಷದಿಂದ ಈ ಪೋಡಿ ದುರಸ್ತು ನನ್ನ ಭೂಮಿ ಅಭಿಯಾನ ನಾವು ಮಾಡ್ತಾ ಇದ್ದೇವೆ. ಹೋದ ವರ್ಷ 1238 ಜನಕ್ಕೆ ಪೋಡಿ ಮಾಡಿ ಕೊಟ್ವಿ ನಾವು DC ಆಫೀಸ್ ಹತ್ರ. ಅದಾದ್ಮೇಲೆ ಇವತ್ತು ಸೇರಿಸಿದ್ರೆ ಹೋದ ವರ್ಷ ಈ ವರ್ಷ ಈ 1 ವರ್ಷದಿಂದ ನಾವು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಪೋಡಿ ಮಾಡಿರುವ ಒಟ್ಟು ಪ್ರಕರಣ 4238. ಹಿಂದಿನ 5 ವರ್ಷದಲ್ಲಿ ಆಗಿದ್ದು 81. ಹಿಂದಿನ 5 ವರ್ಷದಲ್ಲಿ ಆಗಿದ್ದು 81. ನಾವು ಹೋದ ವರ್ಷ ಜನವರಿಯಿಂದ ಈ ವರ್ಷ ಮಾರ್ಚ್ಗೆ ಮಾಡಿರೋದು 4238 ಪೋಡಿ. ಈ 4238ಕ್ಕೂ ಒಬ್ಬರ ಹತ್ರ ನಾವು ಅರ್ಜಿ ಕೊಡಿ ಅಂತ ಕೇಳಿಲ್ಲ, ನಮ್ಮ ಆಫೀಸ್ಗೆ ಬನ್ನಿ ಅಂತ ಕರೆದಿಲ್ಲ, ನಮ್ಮ ಆಫೀಸು ಕಚೇರಿಗಳಿಗೆ ರೌಂಡ್ ಹಾಕಿ ಅಂತ ನಾವು ಕೇಳಿಲ್ಲ, ಯಾವ ಮಧ್ಯವರ್ತಿಗೆ ಅವಕಾಶ ಕೊಟ್ಟಿಲ್ಲ, ನಾವು ಯಾರ ಹತ್ರ ಕೈ ಚಾಚಿಲ್ಲ. ನಾವು ನಮ್ಮ ಅಧಿಕಾರಿಗಳು ರೈತರ ಮನೆ ಬಾಗಿಲಿಗೆ ಹೋಗಿ ಸ್ವಯಂ ಪ್ರೇರಣೆಯಿಂದ 60 ವರ್ಷದಿಂದ ಆಗದೇ ಇದ್ದಂತ ಕೆಲಸ ರೈತರ ಮನೆ ಬಾಗಿಲಿಗೆ ಹೋಗಿ ಮಾಡಿ ಕೊಟ್ಟಿದ್ದೇವೆ ನಮ್ಮ ಸರ್ಕಾರದಿಂದ ಅಂತ ಬಹಳ ಸಂತೋಷದಿಂದ ಹೇಳಲಿಕ್ಕೆ ಬಯಸ್ತೇನೆ. ಹಿಂದೆ ಎಷ್ಟು ಸತ್ಯನೋ ಇಲ್ಲೋ ಗೊತ್ತಿಲ್ಲ, ಆದ್ರೆ ನಿಮ್ಗೂ ಗೊತ್ತಿರೋ ಹಾಗೆ ಹೊಸಕೋಟೆ, ದೇವನಹಳ್ಳಿ, ದೊಡ್ಡಬಳ್ಳಾಪುರ ಈ ಕಡೆ ನನಗೆ ಪರಿಚಯ ಇರೋರು ತುಂಬಾ ಜನಸಾಮಾನ್ಯರು ಇದ್ದಾರೆ.
ಜನಸಾಮಾನ್ಯರು. ಅವರು ಬಂದಾಗ ನನ್ನ ಹತ್ರ ಹೇಳೋದು, ಒಂದು ಪೋಡಿ ಮಾಡಿಸ್ಬೇಕು ಅಂದ್ರೆ ಹಿಂದೆ ಹೋಗಿ ಆಫೀಸ್ಗೆ ಅರ್ಜಿ ಕೊಟ್ರೆ ಅವರು ಕಿವಿ ಮೇಲೆ ಹಾಕೊಳ್ತಾ ಇರ್ಲಿಲ್ಲ. ಯಾಕೆಂದ್ರೆ ಈ ಪೋಡಿ ಮಾಡೋದು ಅಂದ್ರೆ ಒಂಥರ ಅದು ಕಾಂಪ್ಲಿಕೇಶನ್. ಬಹುತೇಕ ನಮ್ಮ ಅಧಿಕಾರಿಗಳಿಗೂ ಪ್ರೊಸೀಜರ್ ಗೊತ್ತಿರಲಿಲ್ಲ. ಯಾರೋ ಒಬ್ರೋ ಇಬ್ಬರಿಗೋ ಮಾತ್ರ ಗೊತ್ತಿರ್ತಾ ಇತ್ತು. ಸೊ ಹಂಗಾಗಿ ಅರ್ಜಿ ಕೊಟ್ಟರು ಕೂಡ ಪೋಡಿಗೆ ಆಗ್ತಾ ಇರಲಿಲ್ಲ. ಜನ ಸುತ್ತಿ ಸುತ್ತಿ ಅರ್ಜಿ ಕೊಟ್ಟು ಇದು ಆಗೋದೇ ಇಲ್ಲ ಅಂತ ಮರ್ತ್ಕೊಂಡ್ ಬಿಟ್ಟಿದ್ರು ಎಷ್ಟೋ ಜನ. ಆಗೋದೇ ಇಲ್ಲ ಬಿಡು ಅಂತ. ತಾತನ ಹೆಸರಿಗೆ ಮಂಜೂರಾಗಿದ್ರು ಕೂಡ ಇವತ್ತಿಗೂ ಪೋಡಿ ಆಗಿಲ್ಲ ಅಂದ್ರೆ ಜನಕ್ಕೆ ಬೇಕಾಗಿಲ್ಲ ಅಂತಲ್ಲ, ಆಗೋದಿಲ್ಲ ಅಂತ ಬಿಟ್ಬಿಟ್ಟಿದ್ರು ಕೈ. ಇದನ್ನ ಸುತ್ತಿ ಸುತ್ತಿ ಕೊನೆಗೆ ಅಲ್ಲಿ ಇಲ್ಲಿ ಕಾಯ್ತಾ ಇರ್ತಾರೆ. ನೀನ್ ಆಫೀಸ್ಗೆ ಹೋದ್ರೆ ಈ ಕೆಲಸ ಆಗೋದಿಲ್ಲ, ಬಾ ನಾನು ಮಾಡ್ಕೊಡ್ತೀನಿ ಅಂತ ಕರ್ಕೊಂಡು ಹೋಗ್ತಾರೆ. ಬಾ ನಾನು ಮಾಡ್ಕೊಡ್ತೀನಿ ಅಂತ ಕರ್ಕೊಂಡು ಹೋಗ್ತಾರೆ. ಅವ್ರದ್ದು ಜನ ಹೇಳಿದ್ದು ನನಗೆ, ಯಾಕಂದ್ರೆ ಯಾರು ತಪ್ಪರ್ಥ ಮಾಡ್ಕೋಬಾರ್ದು, ಜನ ಹೇಳಿದ್ದನ್ನ ಹೇಳ್ತಾ ಇದೆ. 1 ಎಕರೆ ಪೋಡಿ ಮಾಡ್ಕೊಡ್ಬೇಕು ಅಂದ್ರೆ 5 ಲಕ್ಷ 10 ಲಕ್ಷ, ರೋಡ್ ಸೈಡ್ ಇದ್ರೆ 15 ಲಕ್ಷ 20 ಲಕ್ಷ 1 ಎಕರೆ ಪೋಡಿ ಮಾಡಬೇಕಾದ್ರೆ. ನಿಜನಾ? ಜನ ಹೇಳಿದ್ದು ಹೇಳ್ತಾ ಇದ್ದೀನಿ ನಾನು. ಇದನ್ನ ನೋಡಿ ನೋಡಿ ಜನ ಏಕ ವ್ಯಕ್ತಿ ಪೋಡಿಗೆ ಅರ್ಜಿ ಕೊಡೋದೇ ಬಿಟ್ಬಿಟ್ಟಿದ್ರು. ಯಾಕಂದ್ರೆ ಇಷ್ಟು ದುಡ್ಡು ನಾವು ಸುರಿಯಕ್ ಆಗೋದಿಲ್ಲ ಅಂತೇಳಿ ಅಂತ. 5 ಲಕ್ಷದಿಂದ ಶುರುವಾಗಿ 20 ಲಕ್ಷವರೆಗೂ ಒಂದೊಂದು ಎಕರೆಗೆ ಖರ್ಚು ಆಗ್ತಾ ಇತ್ತು. ಮಧ್ಯವರ್ತಿಗಳು ಅಷ್ಟು ವಸೂಲಿ ಮಾಡ್ತಾ ಇದ್ರು ಅಂತ ಇಲ್ಲಿನ ಭಾಗದ ಜನ ಹೇಳೋದು. ಇವತ್ತು ಅಂತಾದ್ರಲ್ಲಿ ನಾವು 4238 ರೈತರದ್ದು 6,000 ಎಕರೆ ಇವತ್ತು ರೈತರ ಮನೆ ಬಾಗಿಲಿಗೆ ಹೋಗಿ ನಾವು ಮಾಡಿಕೊಟ್ಟಿದ್ದೇವೆ ಅಂತ. ಅದನ್ನ ಇವತ್ತು 6,000 ಎಕರೆಗೆ 1 ಎಕರೆಗೆ 5 ಲಕ್ಷ ಅಂತ ಕಮ್ಮಿ ಇಟ್ಕೊಂಡ್ರು ಕೂಡ ಎಷ್ಟಾಯ್ತು? 300 ಕೋಟಿ ಆಗತ್ತೆ. 300 ಕೋಟಿ ಆಗತ್ತೆ. 10 ಲಕ್ಷ ಇಟ್ಕೊಂಡ್ರೆ 600 ಕೋಟಿ ಆಗತ್ತೆ. ಕೋಟಿಗಳು ಬಿಡಿ, ಕೋಟಿಗಳು ಕೊಡೋ ಕೆಪಾಸಿಟಿ ಇಲ್ಲಿ ಬೆಂಗಳೂರಿಂದ ಮರ್ಸಿಡಿಸ್ ಕಾರಲ್ಲಿ ಬರೋರಿಗೆ ಮಾತ್ರ ಇರುತ್ತೆ. ಹಳ್ಳಿಯಲ್ಲಿ ವ್ಯವಸಾಯ ಮಾಡೋರಿಗೆ ಆ ಕೆಪಾಸಿಟಿ ಇಲ್ಲ. ಅದು ಒಂದ್ ಕಡೆ. ಆದ್ರೆ ಮಾಡಿಸೋ ಇನ್ಫ್ಲೂಯೆನ್ಸು ಕೂಡ ಸಾಮಾನ್ಯ ರೈತರಿಗೆ ಇರೋದಿಲ್ಲ. ಇವತ್ತು ನಾವು ಯಾವ ಪಕ್ಷ ನೋಡದೆ, ಯಾವ ಜಾತಿ ನೋಡದೆ, ನಮ್ಮ ಕಂದಾಯ ಇಲಾಖೆಯ ಅಧಿಕಾರಿಗಳು ಇತಿಹಾಸದಲ್ಲಿ ಆಗದೇ ಇದ್ದಂತ ಕೆಲಸವನ್ನ ರೈತರ ಮನೆ ಬಾಗಿಲಿಗೆ ಹೋಗಿ ಮಾಡಿಕೊಟ್ಟಿದ್ದಾರೆ ಅಂತ ನಮ್ಮ ಇಲಾಖೆಯ ಬಗ್ಗೆ, ನಾನು ಅಧಿಕಾರಿಗಳ ಬಗ್ಗೆ ಹೆಮ್ಮೆಯಿಂದ ಹೇಳಲಿಕ್ಕೆ ಬಯಸ್ತೇನೆ. ನಾನು ಕೇಳಿದೆ ನಮ್ಮ ತಹಶೀಲ್ದಾರರಿಗೆ, ಯಾರ್ದು ಬಹಳ ಹಳೇದು ಯಾರ್ದು ಮಾಡಿಕೊಟ್ಟಿದ್ದೀರಿ ಅಂತ. ಅವ್ರು ಹೇಳಿದ್ರು 1955ನೇ ಇಸ್ವಿಯಲ್ಲಿ ಮಂಜೂರಾಗಿರೋದಕ್ಕೆ ಇವತ್ತು ಪೋಡಿ ಮಾಡಿ ಅವ್ರ ಕೈಗೆ ಕೊಡ್ತಾ ಇದ್ದೀವಿ ಅಂತ. ಎಷ್ಟು ವರ್ಷ ಆಯ್ತು ಅಲ್ಲಿಗೆ? 70 ವರ್ಷ ಮಂಜೂರಾಗಿ 70 ವರ್ಷ ಆಗಿದೆ. ಇದಾರ ಅವರಿಲ್ಲಿ? ಎಲ್ಲಿದ್ದಾರೆ? ಬಂದಿಲ್ಲ. ಬೇರೆ ಯಾರಿದ್ದಾರೆ? ಹಳಬರು ಯಾರಾದ್ರೂ ಇದ್ದೀರಾ? ಅಜ್ಜಿ ಗೊತ್ತಾಗ 70 ವರ್ಷ ಆಗಿದೆ ಮಂಜೂರಾಗಿ, ಇಲ್ಲಿವರೆಗೂ ಪಕ್ಕಾ ದಾಖಲೆ ಆಗಿರ್ಲಿಲ್ಲ. ಅವರಿಗೆ ಸರ್ವೆ ಮಾಡಿ, ಸ್ಕೆಚ್ ಮಾಡಿ, ಸಂಪೂರ್ಣ ದಾಖಲೆ, ಎಲ್ಲಾ ದಾಖಲೆಗಳು ಫೈಲ್ಗೆ ಹಾಕಿ ಇವತ್ತು ಸರ್ವೆ ಸ್ಕೆಚ್ಚು, RTC, ಆಕಾರ್ ಬಂದು ಟಿಪ್ಪಣಿ ಎಲ್ಲಾನು ಕೂಡ ಒಂದೇ ಫೈಲ್ಗೆ ಹಾಕಿ ಇವತ್ತು ಅವ್ರ ಕೈಗೆ ನಾವು ಕೊಡ್ತಾ ಇದ್ದೇವೆ. ಕೊಟ್ಟ ಮೇಲೆ ತಿರುಗಿ ವಾಪಸ್ಸು
ತಿರುಗಿ ವಾಪಸ್ಸು ಗೌರ್ಮೆಂಟ್ ಕಚೇರಿ ಕೂಡ ಕಡೆ ಬರಬಾರದು. ಅವರು ತಿರುಗಿ ನೋಡಬಾರದು. ಕೊಟ್ಟ ಮೇಲೆ ಸಂಪೂರ್ಣ ಆಗಬೇಕು, ಅರ್ಧಂಬರ್ಧ ಮಾಡಿಕೊಡೋದಲ್ಲ. ಅದಕ್ಕೆ ನಾವು ಹೇಳೋದು ಇದು ಭೂ ಗ್ಯಾರಂಟಿ ಕಾರ್ಯಕ್ರಮ ಅಂತೇಳಿ ಅಂತ. ಭೂ ಗ್ಯಾರಂಟಿ ಕಾರ್ಯಕ್ರಮ ಅದೇ ರೀತಿಯಲ್ಲಿ ಇದು ರಾಜ್ಯದಲ್ಲಿ ಈ ತರಹ ಕಳೆದ ಸರ್ಕಾರದ 5 ವರ್ಷದಲ್ಲಿ ರಾಜ್ಯದಲ್ಲಿ 8,500 ಪೋಡಿ ಪ್ರಕರಣ ಮಾಡಿಕೊಟ್ಟಿತ್ತು ನಮ್ಮ ಇಲಾಖೆ 5 ವರ್ಷದಲ್ಲಿ. ಈಗ ಹೋದ ವರ್ಷ ಜನವರಿಯಿಂದ ಇಲ್ಲಿವರೆಗೆ 2,06,000 ರೈತರದನ್ನ ನಾವು ಪೋಡಿಗೆ ತಗೊಂಡಿದ್ದೀವಿ ಈಗ 1 ವರ್ಷದಲ್ಲಿ. ಇನ್ನ 2 ಲಕ್ಷ ಅಲ್ಲದೆ ಇನ್ನ ಒಂದು 3 ಲಕ್ಷ ರೈತರದನ್ನ ಮಾಡುವ ಟಾರ್ಗೆಟ್ ಅನ್ನ ಇಟ್ಕೊಂಡಿದ್ದೇವೆ. ಅಲ್ಲಿಗೆ ಸುಮಾರು ಕನಿಷ್ಠ ಈ ವರ್ಷ ಮುಗಿಯೋದ್ರೊಳಗಡೆ 26ನೇ ಇಸ್ವಿ ಮುಗಿಯೋದ್ರೊಳಗಡೆ 5 ಲಕ್ಷ ಕುಟುಂಬಗಳಿಗೆ ಪೋಡಿ ಮಾಡಿಕೊಡುವಂತ ಗುರಿಯನ್ನ ನಾವು ಹಾಕೊಂಡಿದ್ದೇವೆ. ಈ ಜಿಲ್ಲೆಯಲ್ಲಿ 4,238 ಮಾಡಿದ್ದೇವೆ. ಇನ್ನೂ ಆಗಬೇಕಾಗಿರೋದು ಸುಮಾರು ನನ್ನ ಪ್ರಕಾರ ಇನ್ನೂ ಒಂದು 6,000 ಇಲ್ಲಿ ಮಾಡಲಿಕ್ಕೆ ಅವಕಾಶ ಇದೆ. 6,000 ಆಗುತ್ತಾ? ಇನ್ನೂ ಕಡಿಮೆನಾ? ಡಿಟೇಲರು ಎಷ್ಟಾಗ್ಬೋದು? ಇನ್ನ ಮಿಸ್ಸಿಂಗ್ ರೆಕಾರ್ಡ್ಸ್ ಎಲ್ಲ ಸೇರಿಸಿ 2,700 ಮಿಸ್ಸಿಂಗ್ ರೆಕಾರ್ಡ್ಸ್ ಬಿಟ್ ಕೇಸಸ್. ಇನ್ನು ಉಳಿದಿದ್ದು 3 ರೆಕಾರ್ಡ್ಸ್ ಇರೋದು ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.